ಫ್ರೆಂಡ್ಸ್, ನನಗೆ ಇರುವಂಥ ಕುತೂಹಲದ ಪ್ರಶ್ನೆ, ಅಣ್ಣವರು ಮಂತ್ರಾಲ ಮಹಾತ್ಮೆಯನ್ನು ಒಪ್ಕೊಂಡಾಗ ನಾನ್ ವೆಜ್ ಬಿಟ್ಟು ತಿನ್ನೋದನ್ನು ಬಿಟ್ಟರು, ಇಡೀ ಚಿತ್ರೀಕರಣ ಮುಗಿಯೋವರೆಗೂ ಚಪ್ಪಲಿ ಹಾಕೋದನ್ನು ಬಿಟ್ಟರು, ಒಂದಷ್ಟು ಆಧ್ಯಾತ್ಮಿಕದ ಕಡೆ ಹೊರಟರು ಅಂತ. ಯಾಕಂದರೆ ನಿಮಗದು ಕನೆಕ್ಟ್ ಇರೋದ್ರಿಂದ ಆದರೂ ಒಂದು ಇಂಟ್ರೆಸ್ಟಿಂಗ್ ಹೇಳೋದಾದರೆ ಮಂತ್ರಾಲಯ ಮಹಾತ್ಮೆ ಸಂದರ್ಭದಲ್ಲಿ ಆದಂಥ ಒಂದಷ್ಟು ಈ ಥರ ಆಧ್ಯಾತ್ಮಿಕತೆ ಸಂಬಂಧಪಟ್ಟ ಹಾಗೆ. ಆಧ್ಯಾತ್ಮಿಕ ಸಂಬಂಧಪಟ್ಟ ಹಾಗೆ ಆ್ಯಸ್ ಇಟ್ ಈಸ್ ರಾಜ್ಕುಮಾರ್ ಅವರು ಮೊದಲಿಂದ ಇದ್ದರು. ಅವರು ನನಗೆ ಯಾವಾಗಲೂ ಒಂದು ಮಾತು ಹೇಳೋರು, ಏನು 3ನೇ ಕ್ಲಾಸ್ ಓದ್ದವನು ನಾನು, ಮುಂದೆ ಗೊತ್ತಿಲ್ಲ ಹಿಂದೆ ಗೊತ್ತಿಲ್ಲ. ಅವ್ರು ಹೇಳ್ತಿದ್ದ ರೀತಿ. ಆದರೆ ಅನುಭವ ಇದೆಯಲ್ಲ ನನ್ನ ಜೀವನದ್ದು, ಅದು ತುಂಬ ದೊಡ್ಡದು. ನನ್ನ ಪಾತ್ರಗಳನ್ನ ನನಗೆ ಕಲಿಸಿದ್ರು, ನನ್ನ ಅಭಿಮಾನಿಗಳನ್ನ ನನಗೆ ಕಲಿಸಿದ್ರು, ನಮ್ಮ ಅಪ್ಪ ಅಮ್ಮ ನನಗೆ ಕಲಿಸಿದ್ರು. ಎಲ್ಲ ಜನಗಳಿಂದ ಸರ್ವಜ್ಞ ಅಂತ ಒಬ್ಬ ಕರ್ಸ್ಕೊಳ್ತಾನೆ. ನಾನು ಸರ್ವಜ್ಞ ಅಂತ ಅಂದರೆ ಏನು, ಎಲ್ಲ ಗೊತ್ತಿರೋನು ಅಂತ. ಅದು ಅಹಂಕಾರ ಥರ ಕಾಣಿಸಿರ್ಬೋದು, ಯಾರೋ ಕೇಳಿರ್ಬೋದು. ಅದಕ್ಕೆ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಅಂದ್ರೆ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೊಳಗೆ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಸೊ ಇದು ನಂದು, ನಾನು ಮಾಡಿದೆ, ನಾನಿದ್ವು ಏನೂ ಇಲ್ಲ ಅವ್ರಿಗೆ. ಅವ್ರು ಹೇಳ್ಕೊಟ್ರು, ಇವ್ರು ಹೇಳ್ಕೊಟ್ರು. ಆಮೇಲೆ ನಾನು ಮಾಡ್ತೀಯಾ ಅಂತ ಕೇಳಲ್ಲ, ಅವ್ರು ಮಾಡ್ತಾನೆ ಹಾಕ್ರು ಅವ್ರಿಗೆ ಆ ರೋಲು ಅಂತ ಹಾಕ್ಸ್ಕೊಂಡು ಹೋದ್ರು. ಯಾರ್ಯಾರೋ ಆ ಪುಣ್ಯಾತ್ಮರೆಲ್ಲ ಸಿಕ್ಕಿದ್ರು ನೋಡಿ. ಅವ್ರು ಸುಮ್ಮನೆ ರೆಡಿ ಆಗಲ್ಲ, ಅವ್ರು ಪ್ರತಿಯೊಂದು ವಿಷಯನ ಡೀಟೇಲಾಗಿ ತಿಳ್ಕೊತಾರೆ, ಎಲ್ಲದರಲ್ಲೂ ತಿಳ್ಕೊತಾರೆ ಅವ್ರು, ಒಂದು ವಿಷಯ ಅಂತಲ್ಲ. ಕಾಳಿದಾಸ ಮಾಡಿದ್ರೆ ಸಂಸ್ಕೃತ ಟೀಚರ್ಸ್ನೆಲ್ಲ ಕರೆಸ್ತಾರೆ. ನಮ್ಮ ಎಷ್ಟರ ಹೋಗಿದ್ರು, ದಂಡಿ ಪಾತ್ರ ಮಾಡಿದ್ರದ್ರಲ್ಲಿ, ಇದು ಸರಿಗಿದೆಯಾ, ಇದು ಹಿಂಗಿದೆಯಾ, ಕಾಳಿದಾಸನ ಬಗ್ಗೆ ಸ್ವಲ್ಪ ಹೇಳಿ ನನಗೆ, ಈ ಥರ ಎಲ್ಲ ವಿಚಾರಗಳು ತಗೋತಾರೆ. ಅವ್ರದ್ದು ಒಂದೇನೆಂದರೆ, ಅವ್ರು ಮಾಡೋ ಕೆಲಸ ಅವ್ರು ಹೇಳ್ತಿದ್ರು, ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಬಟ್ ಕಸುಬು ನನ್ನನ್ನು ಎದುರಿಸುತ್ತೆ, ಕಸುಬೆಂದು ನನ್ನ ಎದುರಿಸ್ಬಿಡುತ್ತೆ. ಎಸ್ ಸರ್, ನೀವು ಹೇಳ್ತಾ ಇದ್ರಿ ಅಣ್ಣವರು ಸರ್ವಜ್ಞನ ವಚನಗಳನ್ನು ಹೇಳ್ತಾ ತಮ್ಮನ್ನು ತಾವು ಹೇಗೆ ತೊಡಗಿಸ್ಕೊಂಡಿದ್ದು ಅಂತ. ಅಲ್ಲಿಂದ ಅದನ್ನು ಮತ್ತೆ ನಾವು ರೀಕಾಲ್ ಮಾಡೋದಾದರೆ, ಅಲ್ಲ, ಸರ್ವಜ್ಞ ಒಬ್ಬನೇ ಅಲ್ಲ. ಇವತ್ತು ನೋಡಿ, ಇದು ಬಸವಣ್ಣವ್ರ ವಿಷಯ ಹೇಳಿದ್ರಲ್ಲ, ಬಸವಣ್ಣವ್ರದ್ದು ಭಾಳ ಕಲ್ತ್ಕೊಂಡಿದ್ದಾರೆ ಅಣ್ಣವರು. ನೋಡಿ, ನಾನು ಒಂದು ಉದಾಹರಣೆ ಕೊಡ್ತೀನಿ. ಅವರ ಮನೇಲಿ ನಾನು ಮಧ್ಯಾಹ್ನ ಹೋಗ್ತಾ ಇದ್ದೆ, ಸಾಯಂಕಾಲ ಬರ್ತಾಯಿದ್ದೆ. ವೀರಪ್ಪನಿಂದ ಬಂದ ಮೇಲೆ ಆಲ್ಮೋಸ್ಟ್ ಎವ್ರಿ ಡೇ ನಾನು ಇನ್ನೊಂದು ಸ್ಟುಡಿಯೋ ಓಪನ್ ಮಾಡೋವರೆಗೂ ಹೋಗ್ತಾಯಿದ್ದೆ. ಬಂದಾಗ ಅವ್ರು ತುಂಬ ಮಾತಾಡ್ತಿದ್ವಿ, ತುಂಬ ಹೊತ್ತು ಮಾತಾಡ್ತಾಯಿದ್ವಿ. ಆವಾಗ ಅವ್ರಿಗೆ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತ ಮೇಲೆ ಒಂದು ಟೀ ಕುಡಿಯೋಣ ಅಂತ ಕೇಳೋರು. ಕುಡಿಯೋಣ ಸರ್ ಅಂತ ಟೀ ಬರೋದು, ಟೀ ಕೊಟ್ಟ. ಅವ್ರು ಕೊಡ್ಬೇಕಾದ್ರೆ ಅವ್ರು ಒಂದು ಕಪ್ ತೊಗೊಂಡು ನನಗೆ ಹಿಂಗೆ ಕೊಟ್ಟರು. ಹಿಂಗೆ ಕೊಡುವಾಗ ಏನೋ ಕೈ ಸ್ವಲ್ಪ ಹೀಗಾಯಿತು, ಬಿದ್ದೋಯ್ತು. ಅವನು ಆಮೇಲೆ ಅವ್ರು ತೊಗೊಂಬಿಟ್ಟಿದ್ರು. ಅದು ಬಿದ್ದ ತಕ್ಷಣ ಅವನನ್ನೆಲ್ಲ ಹೋಗ್ತಿದ್ದ ಆ ಕಡೆ. ಅಪ್ಪ ಕೈ, ಅಯ್ಯ ಬಾಪ ಇಲ್ಲ ಒಂಚೂರು ಟೀ ಬಿದ್ದಿದ್ದು, ಒಂದು ಸ್ವಲ್ಪ ಹೊಡೆಸ್ಬಿಡಪ್ಪ ಅಂತ ಇಷ್ಟು ಪ್ರೀತಿಯಿಂದ ಕೇಳಿದ್ರು, ಇಷ್ಟೊಂದು ಮರ್ಯಾದೆಯಿಂದ. ನಾನು ನೋಡ್ತಾಯಿದ್ದೆ. ಅವ್ನು ಬಂದ, ಇಮಿಡಿಯೇಟಾಗಿ ಹೊರಸ್ದ ಹೋದ. ಅವಾಗ ನಾನು ಹೇಳಿದೆ, ಸರ್ ಬಸವಣ್ಣ ವಚನಗಳು ತುಂಬ ಜನ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ವೇದಿಕೆ ಎದ್ಬಿಟ್ಟು ಅದೊಂದು ಸರ್ವಜ್ಞಂದೊಂದು, ಮಂಕುತಿಮ್ಮನ ಕಗ್ಗದಿಂದೊಂದು, ಏನು ಅಂತ ಯಾರು ಗೊತ್ತಿರುತ್ತೋ ಗೊತ್ತಿರಲ್ಲ. ಅವ್ರು ಅದನ್ನು ಎಷ್ಟು ಮಟ್ಟಿಗೆ ಓದಿರ್ತಾರಂತಲೂ ಗೊತ್ತಿರಲ್ಲ. ಅದೊಂದೊಂದೊಂದು ಗಟ್ಟಿ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ಈ ಥರ ಎಲ್ಲ ನೋಡಿದ್ದೀನಿ. ಅಂಥದ್ರಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದೆಲ್ಲ ಬಂತ ಆಮೇಲೆ. ಆ ಥರ ನಾನು ಇವಾಗ ಬಸವಣ್ಣವ್ರ ಮಾತುಗಳನ್ನ ಅಳವಡಿಸ್ಕೊಂಡಿರೋ ಒಬ್ಬ ಮನುಷ್ಯನ ನೋಡಿದೆ ಸರ್ ನಿಮ್ಮನ್ನು ಅಂತಂದು. ನಾನೇನು ಮಾಡಿದೆ ಅಂದರೆ, ಅವ್ರಿಗಿನ್ನ ಏನು ಅಳವಡಿಸ್ಕೊಂಡಿದ್ದು ನೋಡಿದೆ ಇವನು ಅಂತ. ಅಲ್ಲ ಸರ್, ಅವರು ಟೀ ಬಿತ್ತು. ಟೀ ಬಿದ್ದಾಗ ನಿಮ್ಮ ಮನೆ ಕೆಲಸದವನು, ಬಾಪ ಇಲ್ಲಿ ತೆಗಿಯಲ್ಲಿ ಅಂದರೆ ತೆಗಿತಾನೆ ಅವನು. ಹೌದು, ನೀವು ಹೆಂಗೆ ಬೇಕಾದ್ರೆ ಹೇಳ್ಬೋದು. ಸಾಧಾರಣ ಬೇರೆ ಮಾಡ್ತಾರೆ, ಬರ ಟೀ ಬಿದ್ದೆ ನೋಡು ಒಂಚೂರು ವರ್ಷ ಅಂತ ಹಿಂಗೆ ಹೇಳ್ತಾರೆ ಅಧಿಕಾರದಲ್ಲಿರೋ ಅಥವಾ ಯಜಮಾನರು. ನೀವು ಅವನು ಎಲ್ಲೋ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತಾರೆ, ಅಪ್ಪ ಅಯ್ಯ ಬಾಪ ಒಂದು ಸ್ವಲ್ಪ ಟೀ ವರ್ಷಪ್ಪ ಅಂತ ಅಷ್ಟೊಂದು ಪ್ರೀತಿಯಿಂದ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ಅಂದ್ಬಿಟ್ರು ಅಲ್ವಾ. ಇಲ್ಲೇ ಇದೆ ಸ್ವರ್ಗಲೋಕ, ನಾವೇ ಕ್ರಿಯೇಟ್ ಮಾಡೋದು. ಅಪ್ಪ ಅಣ್ಣ ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿದೆ, ಏನಲ್ಲೇ ಅಂದರೆ ಆಯ್ತು, ಅಲ್ಲೇ ನರಕ ಶುರು ಜಗಳ. ಅದು ಅಯ್ಯ ಅಂತ ನೀವು ಕರೆದಿದ್ದ ರೀತಿಲೇ ಅನ್ನಿಸ್ತು ಸರ್. ಒಂದು ಮಾತು ಹೇಳಲ್ಲ ಅಂದರು, ಏನು ಸರ್ ಅಂತ. ಈಗ ಅವನಿಗೆ ಬರ ಇಲ್ಲಿ ವರ್ಷ ಅಂದ್ರೆ ಒರೆಸ್ತಾನೆ. ಹೆಂಗೆ ಒರೆಸ್ತಾನೆ, ಬೈಕೊಂಡು ಒರೆಸ್ತಾನೆ. ಇವ್ರು ಬೀಳಿಸ್ಬಿಟ್ಟು ನನಗೆ ಹೇಳ್ತಾರೆ ನೋಡಿ ಹೆಂಗೆ ಅಂದ್ಬಿಟ್ಟು ಬೈತಾನೆ. ಅದೇ ಸ್ವಲ್ಪ ಪ್ರೀತಿಯಿಂದ ಹೇಳಪ್ಪ ಬಾಪ ಒಂಚೂರು ಒರೆಸಪ್ಪ ಅಂದರೆ ಪ್ರೀತಿಯಿಂದ ಒರೆಸ್ತಾನೆ. ಯಾವ್ದು ಬೇಕು ನಿಮಗೆ ಅಂದರು. ಇಲ್ಲ ಸರ್, ಪ್ರೀತಿಯಿಂದನೇ ಬೇಕು ಅಂತ. ಅಷ್ಟೇ ಸತ್ಯ ಇದು. ಎಸ್ ನೋಡಿ, ಸಣ್ಣ ಸಣ್ಣ ವಿಷಯಗಳು ಅವ್ರು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ನೋಡಿ ಅದನ್ನ. ಎಸ್ ಸರ್, ಅದೇ ಮಂತ್ರಾಲಯ ಸಂಬಂಧಪಟ್ಟಾಗೆ ಈ ವಿಚಾರಗಳನ್ನು ಕೇಳಿದಾಗ ಅಣ್ಣವ್ರು ತಗೊಂಡ ನಿರ್ಧಾರಗಳು ಆಗೋವರೆಗೂ ಅವರು ಕಟ್ಟುಪಾಡುಗಳು ನಡೆಸ್ಕೊಂಬಂದಿದ್ದು ಸರ್ವ ಎಕ್ಸಾಂಪಲ್ಗಳು ತುಂಬ ಚೆನ್ನಾಗಿತ್ತು. ಆ ವಿಚಾರಗಳು ನೆನೆಸ್ಕೊಳ್ಳೋದ್ರೆ ನಿಮ್ಗೇನು ಅನಿಸುತ್ತೆ? ಅವರು ಆಧ್ಯಾತ್ಮಿಕದ ಬಗ್ಗೆ ಇದ್ದಿದ್ದು, ಆ ಸೀರಿಯಸ್ನೆಸ್ ತೊಗೊಂಡಿದ್ದವರು, ಆ ಒಂದು ಈ ಮಾಂಸಾಹಾರ ಸೇವಿಸ್ತಾ ಇರ್ಬೋದು, ಸ್ಲಿಪ್ಪರ್ ಆಗದೆ ಇರೋದು, ಆ ಥರ ನಡೆಸ್ಕೊಂಡಿದ್ದು ಎಷ್ಟು ಇನ್ವಾಲ್ವ್ಮೆಂಟ್ ಇತ್ತು ಅನ್ನೋ? ಸರ್, ಅವರು ಮಾಂಸಾಹಾರ ಅಂತಲ್ಲ, ಅದು ಅದ್ರ ಬಗ್ಗೆ ಆ ಸಂದರ್ಭಗಳಿರ್ಬೋದು. ಬಟ್ ತುಂಬ ಊಟದ ವಿಷಯದಲ್ಲಿ ಭಾಳ ಪ್ರೇಮಿ. ಹೌದೌದು, ಒಳ್ಳೆ ಇಷ್ಟಪಟ್ಟು ಊಟ ಮಾಡುವಂಥವ್ರು, ತೃಪ್ತಿಯಾಗಿ ತಿನ್ನೋರು. ಅವ್ರು ಹೇಳೋದು ಅಚ್ಚುಕಟ್ಟಾಗಿ ಊಟ ಮಾಡಬೇಕು, ಹಾಗೆ ಅಚ್ಚುಕಟ್ಟಾಗಿ ಕರಗಿಸ್ಬೇಕು ಅಂತ ಹೇಳೋರು ಅದನ್ನು. ಅವರು ಆ ಥರ ವ್ಯಕ್ತಿ. ಅದು ಆಧ್ಯಾತ್ಮ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಸಬ್ಜೆಕ್ಟು. ರಾಜ್ಕುಮಾರ್ ಅವರೇ ಒಂದು ಆಧ್ಯಾತ್ಮ. ಅದೇ ಒಂದು ಡೈರಿ ಬುಕ್, ಅದೇ ಒಂದು ಆಧ್ಯಾತ್ಮ. ಬಿಕಾಸ್
ಪ್ರತಿಯೊಂದನ್ನು ಅದು ರಕ್ತಗತವಾಗಿ ರಕ್ತದ ಅಣುವಿನಲ್ಲೂ ಅಂತ ಹೇಳ್ತಾರೆ. ಅದೆಲ್ಲ ಅವ್ರಿಗೆ ಇದ್ದದ್ದು ಮೈಗೂಡಿಸ್ಕೊಂಡು ಬಂದಿರೋದ್ರಿಂದನೇ ಅಂಥಂಥ ಪಾತ್ರಗಳು ಮಾಡೋಕ್ಕಾದದ್ದು, ಅಂಥಂಥ ಪಾತ್ರಗಳನ್ನು ಕೊಡೋಕ್ಕಾದದ್ದು. ಅಷ್ಟೆಲ್ಲ ಸುಲಭ ಅಲ್ಲ ಅದು. ಒಂದು ಶ್ರೀನಿವಾಸ ಕಲ್ಯಾಣ ಅಂತ ಹೇಳಿದ್ರೆ ತಿರುಪತಿ ದೇವ್ರನ್ನೇ ನೋಡೋ ರೀತಿಯಲ್ಲಿ ನಿಲ್ಲಿಸ್ಲಿಕ್ಕಾಗೋದು. ಅವೆಲ್ಲ ಅವರು ದೇವ್ರು ಕಳಿಸಿದ್ದಾನೆ, ಅದೆಲ್ಲ ಹಾಕ್ಬಿಟ್ಟು ಕಳಿಸ್ಬಿಟ್ಟಿದ್ದಾನೆ ಅವ್ರಿಗೆ. ಒಂದೇ ಒಂದು ವಿಷಯ ಹೇಳ್ಬೋದು ಏನಂದರೆ, ಅವರು ನೋಡಿ ಈಗ ಒಂದು ಮೂರ್ತಿ ರೂಪ ಅಂತಿದೆಯಲ್ಲ, ಈಗ ದೇವರು ಎಷ್ಟು ದೇವರು ಇದ್ದಾರೆ ನಮ್ಮಲ್ಲಿ? 3 ಕೋಟಿ ಅಂದ್ರೆ ಅವಾಗ, ಯಾಕಂದ್ರೆ 3 ಕೋಟಿ ಜನ ಇದ್ರು, ಅವರು ಒಬ್ಬೊಬ್ರು ದೇವರು ಅಂದ್ಕೊಳ್ಳೋದು ನಮ್ಮ. ಸೊ 3 ಕೋಟಿ ದೇವರು ಅಂತ ಕರಿತಿದ್ರು ಅವಾಗ. ದ ಥಿಂಗ್ ಈಸ್, ಅವ್ರೇನು ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅಂದರೆ, ದೇವರು ಅನ್ನೋದಿದೆಯಲ್ಲ, ಈಗ ನೋಡಿ ಈಗ ಅವ್ರು ಬಸವಣ್ಣರು ಇಷ್ಟ, ಅವ್ರಿಗೆ ರಾಯರು ಇಷ್ಟ, ಈ ಕಡೆ ಕನಕದಾಸರು ಇಷ್ಟ, ಪುರಂದರದಾಸರು ಇಷ್ಟ, ಎಲ್ಲ ಇಷ್ಟನೇ. ಯಾವ ದೇವ್ರ ದೇವಸ್ಥಾನಕ್ಕೆ ಹೋದರೂ ಅವ್ರ ಭಕ್ತಿಯಿಂದನೇ ಅಲ್ಲಿರ್ತಾರೆ. ಒಂದೇನು ಅರ್ಥ ಮಾಡ್ಕೊಂಡು ಅಂದರೆ, ಇಲ್ಲಿ ಇದಲ್ಲ ಔಟರ್ ರೂಪ ಅಲ್ಲ, ಆ ಭಾವ ಇದೆಯಲ್ಲ ಅದು ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಅಧ್ಯಾತ್ಮದಲ್ಲಿ ಬರೋದೇ ಅದು. ಅಧ್ಯಾತ್ಮ ಅಂತ ಬಂದಾಗಿರೋದೇ ನೋಡಿ, ನಮ್ಮಲ್ಲಿ ಹೇಳ್ತಾರೆ ವೇದದಲ್ಲಿ, ತಸ್ಯ ಪ್ರತಿಮಾ ನಾಸ್ತಿ, ದೇವ್ರಿಗೆ ರೂಪನೇ ಇಲ್ಲ ಅಂತಾರೆ ವೇದದಲ್ಲಿ. ಆದರೆ ಭಾವ ಇದೆ. ಭಾವ ಇದ್ದರೆ ನೀನು ಯಾವ ರೂಪದಲ್ಲಿ, ನಿನಗೆ ತಾಯಿ ಇಷ್ಟನ ತಾಯಿ ಥರ ನೋಡು, ತಂದೆ ಇಷ್ಟನ ತಂದೆ ಥರ ನೋಡು. ನಿನಗೆ ಒಟ್ಟಿನಲ್ಲಿ ಈ ಕರೆಂಟ್ ಅಂದರೆ ಅಷ್ಟು ನಿಮ್ಗೆ ಎಲ್ಲಿ ನೋಡ್ತೀರೋ ನೀವು? ಲೈಟ್ ಹಾಕಿದ್ರೆ ಗೊತ್ತಾಗುತ್ತೆ. ನಮ್ಗೊಂದು ರೂಪ ಬೇಕು, ಅದರಿಂದ ಆ ಶಕ್ತಿ ಒಂದು ರೂಪ ಕೊಡ್ತೀವಿ. ಇವರು ಎಷ್ಟು ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಂಡ್ರು ಅಂದರೆ, ಇದು ಅವ್ರಿಗೆ ಯಾವಾಗಲೂ ಮಾತಾಡೋ ಹೇಳಿದ್ದು ಆ ಭಾವದಲ್ಲಿದೆ ಅದು. ಈಗ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ದೇವ್ರು ನಮಸ್ಕಾರ ಮಾಡಿ ಆಮೇಲೆ ಏನಾಯ್ತು ನಿನ್ನ ಬಿಸ್ನೆಸ್ ಅಂತ ಕೇಳಿದ್ರೆ ಹೋಯ್ತು, ಏನಕ್ಕೆ ಅಲ್ಲಿ ಹೋಗ್ಬೇಕು? ಆ ಭಾವದಲ್ಲಿ ಮುಳುಗೋದಿದೆಯಲ್ಲ, ಅದಕ್ಕೆ ಕಾರಣರಾದವರೇ ಅವರ ಅಭಿಮಾನಿಗಳು. ಅವ್ರು ಅದನ್ನು ಹೇಳ್ತಿದ್ರು. ನೋಡಿ, ದೇವ್ರು ನೋಡಿದ್ದೀರಾ ನೀವು ಅಂತ ಕೇಳ್ತಾರೆ ಕೆಲವರು. ನೋಡಿದ್ದೀನಿ. ಅವ್ರಿಗೆ ಕರ್ನಾಟಕ ರತ್ನ ಕೊಟ್ಟರಲ್ಲ, ಅವಾಗ ಅವ್ರ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾನು ಅವಾಗ ಫೋಟೋ ತೆಗಿತಾ ಇದ್ದು. ನಿಮ್ಮ ರಾಜ್ಕುಮಾರ ದೇವರನ್ನು ನೋಡಿದ್ದೇನೆ ಅಂದರೆ ನೋಡಿದ್ದೀನಿ ಅಂತ. 1 ನಿಮಿಷ ಸುಮ್ಮನದೆ. ಇಲ್ಲ ಮುಖ ನೋಡ್ತೇವೆ, ಏನು ನೋಡಿದ್ರು, ಯಾವಾಗ ನೋಡಿದ್ರು, ಏನು ನೋಡಿರ್ಬೇಕು, ಯೋಗ ಗೀಗ ಎಲ್ಲ ಮಾಡ್ತಾರಲ್ಲ, ಏನು ನೋಡಿದ್ರು, ಏನು ಅದೇನು ಹೇಳ್ತಾರೆ ಕೇಳೋಣ ಅಂತ ಕೇಳಿದ್ರು. ಒಂದಲ್ಲ ಎರಡಲ್ಲ, ಲಕ್ಷಾಂತರ ಜನಗಳ ರೂಪದಲ್ಲಿ ನಾನು ನೋಡಿಬಿಟ್ಟೆ ವಿಧಾನಸೌಧ ಮುಂಭಾಗದಲ್ಲಿ. ವಿಧಾನಸೌಧ ಮುಂಭಾಗದಲ್ಲಿ. ಆವಾಗ ಒಂದು ಮಾತು ಹೇಳಿದ್ರು. ನಾನು ಮನೆಗೆ ಬಂದಾಗ ಈ ಥರ ಹೇಳಿದೆ. ನಾನು ಹೇಳಿದಾಗ ನಾನು ನೋಡ್ತಾ ಇದ್ದೆ ಅದನ್ನು ಮುಂಚೆ. ಲಕ್ಷಾಂತರ ಜನ, ನಾನೊಬ್ಬ, ಎಲ್ಲ ಇಲ್ಲಿ ನೋಡ್ತಾರೆ. ನಾನು ಹೆಂಗೆ ಲಕ್ಷಾಂತರ ಜನರನ್ನು ನೋಡೋದು? ಸಾಧ್ಯನೇ ಇಲ್ಲ ಅಲ್ವಾ? ಇಷ್ಟು ಜನರ ಋಣ ನನ್ನ ಮೇಲೆ ಬರ್ತಾ ಇದೆ. ಕೆಲವ್ರು ಹಿಂಗೆ ನಿಂತಿದ್ದಾರೆ, ಕೆಲವ್ರ ಕಣ್ಣಲ್ಲಿ ನೀರು, ಕೆಲವ್ರು ಅಂತ ನಿಂತಿದ್ದಾರೆ. ಎಲ್ಲರೂ ಹೆಂಗೆ ತಡ್ಕೊಳ್ಳೋದು ಇದನ್ನೊಬ್ಬ ಮನುಷ್ಯ ಅಂತ? ಇಷ್ಟು ಪ್ರೀತಿ ನನಗೆ ದಾರ ಎರೆದ್ರೆ ನಾನು ಹೆಂಗೆ ವಾಪಸ್ ಕೊಡೋದು ಇವ್ರಿಗೆ? ಸಾಧ್ಯನ? ಈ ಜನ್ಮದಲ್ಲಿ ಸಾಧ್ಯನ ನನಗೆ ಇವ್ರಿಗೆ ಪ್ರೀತಿನ ಕೊಡೋದಕ್ಕೆ? ಅದಕ್ಕೆ ತುಂಬ ಹಿಂದೆನೇ ಯೋಚನೆ ಮಾಡಿಬಿಟ್ಟೆ. ಇವರಿಂದ ನಾನು, ಇವರಿಂದ ಎಲ್ಲೋ ಇದು ನನ್ನನ್ನು ಎಲ್ಲೋ ಕರ್ಕೊಂಬಂದಿದ್ದು ಇವರು. ಅವರೇ ನಿಜವಾದ ದೇವರುಗಳು. ಅವರೇ ನಿಜವಾದ ದೇವರುಗಳು. ಅಲ್ಲ, ಒಂದು ಮಾತು ಎಷ್ಟು ಚೆನ್ನಾಗಿ ಗೊತ್ತಾ? ಆಯ್ತಪ್ಪ, ಒಂದು ಸಲ ತಮಾಷೆ ಹೇಳಿದ್ರು, ಆಯ್ತಪ್ಪ ನೀನು ಒಬ್ಬ ಅಂದರೆ ಅವ್ರಿಗೆ ಯಾಕೆ ಮರ್ಯಾದೆ ಕೊಡಬೇಕು ಅನ್ನೋದು ಫಸ್ಟ್. ದೇವರು ಬಿಡಿ, ಅವ್ರು ಯಾವತ್ತೂ ಅಂತ ಹೇಳ್ಕೊಂಡು, ಆಯ್ತಪ್ಪ ನೀನೊಬ್ಬ ರಾಜ್ಕುಮಾರು, ನೀನು ರೋಡಲ್ಲಿ ಹೋಗ್ತಿದ್ಯಾ, ನೀನು ಯಾರೂ ನೋಡಲ್ಲ, ಪರವಾಗಿಲ್ವ ನಿನಗೆ? ಅವ್ರು ಹೇಳಿದ್ರು, ಅವರೇ ಹೇಳ್ಕೊತಿದ್ರು. ಬೇಕಲ್ವಾ? ಯಾವ ಸಿನಿಮಾ ರಾಜ್ಕುಮಾರ್ ಅನ್ನೋರು? ಅಲ್ಲ ನೀನು ಹೋಗ್ತೀಯ, ನೀನು ಯಾರೂ ಗಮನಿಸಲ್ಲ, ತಡ್ಕೋತೀಯ ನೀನು, ಪರವಾಗಿಲ್ವ, ಓಕೆನಾ ನಿನಗೆ? ಮರ್ಯಾದೆ ಕೊಡೋದಕ್ಕೆ ಯಾರು ಬರ್ತಾರಲ್ಲ ಅದರಿಂದ ಇದೆಯಾ ನೀನು, ಅವ್ರಿಗೆ ಮರ್ಯಾದೆ ಕೊಡು ಫಸ್ಟ್ ಅನ್ನೋರು. ಯಾರು ನೋಡಿಲ್ಲ ಅಂದರೆ ಪರವಾಗಿಲ್ಲ ನಿನಗೆ ಅಂದ್ರೆ ಅನ್ಸುತ್ತಲ್ಲ, ಒಬ್ಬ ನನ್ನ ಬಗ್ಲ ಯಾರು ನೋಡ್ತಾನೆ ಇಲ್ವ ನನ್ನ ಅಂತ ಬಂದ್ಬಿಡುತ್ತೆ. ಆ ಥರದ್ದು ಒಂದು ಸಣ್ಣ ಒಂದು ತಮಾಷೆ ಥರ ಹೇಳಿದ್ರು. ಆದ್ದರಿಂದ ನಾನು ಯಾವಾಗಲೂ ಅವ್ರಿಗೆ ಮರ್ಯಾದೆ ಕೊಡ್ತೀನಿ. ಯಾರಾದರೂ ಅವ್ರು ತಳ್ಳಕ್ಕೆ ಹೋದ್ರೆ ಇರ್ರಪ್ಪ ಅಂತ ನಾನೇ ತಳ್ತೀನಿ ಅವ್ರನ್ನ, ಬಿಡ್ರಿ ಅವ್ರು. ನಾನು ಅದು ವಯಸ್ಸಾದವ್ರು ಬಂದರು ಅಂತ ಅವ್ರು ಕಾಲಿಗೆ ಬಿದ್ದುಬಿಡ್ತಾರೆ, ಅವರು ಶೂಟಿಂಗ್ ಟೈಮಲ್ಲೆಲ್ಲ ಬರ್ತಾರೆ. ಸೊ ಈ ಥರ ದೇವ್ರನ್ನ ನೋಡಿದ ರೀತಿ ಅವ್ರು ನಾನು ಹೇಳಿದ್ದು, ಆ ಭಾವಗಳಲ್ಲಿ ಅವ್ರಿಗೆ ಹೇಳುವಾಗಲೇ ಕಣ್ಣಲ್ಲಿ ನೀರು ಬರುತ್ತೆ, ಅಭಿಮಾನಿಗಳ ಬಗ್ಗೆ ಹೇಳುವಾಗಲಿ. ಸೊ ಎಲ್ಲ ಕಡೆ ದೇವ್ರನ್ನ ನೋಡಿದವರೇ ಅವರು. ಇವರೊಂದು ಮಾತು ಹೇಳಿದ್ರು, ಲಕ್ಷಾಂತರ ದೇವ್ರುಗಳನ್ನ ನಾನು ನೋಡಿದೆ ಅಂತ ಅವ್ರು ಹೇಳಿದ್ರು. ಒಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಗಿದು. ಅವರು ಈ ಒಂದು ಮಟ್ಟಕ್ಕೆ ರೀಚ್ ಆಗಿದ್ದರು. ಏನು, ನನ್ನೊಳಗಡೆ ಇರೋ ಆತ್ಮವನ್ನು ನಾನು ನೋಡಬೇಕು ಅನ್ನೋದು ಅವ್ರಿಗೊಂದು ಛಲ ಬಂದಿತ್ತು. ನಿಮ್ಗೆ ಗೊತ್ತಿದ್ದಾಗೆ ಇಷ್ಟೊಂದು ಕೋಟ್ಯಾಂತರ ಕಣ್ಣುಗಳು ನನ್ನನ್ನು ನೋಡ್ತಾ ಇದೆ, ಏನಿರ್ಬೋದು ಅದರಲ್ಲಿ, ಅದನ್ನು ನಾನು ನೋಡಬೇಕು ಅಂಥೇಳಿ ಒಂದು ಸರಿ ಡೈನಿಂಗ್ ಹಾಲ್ ಮುಂದ್ಗಡೆ, ಹಳೆ ಮನೆ ಇದ್ದಾಗ ಅದು ಟೆಂಪಲ್ಲು, ಅದು ದೇವ್ರ ಮನೆ, ಈ ಕಡೆ ಡೈನಿಂಗ್ ಹಾಲ್ ಚೇರ್ ಇತ್ತು. ಕೂತ್ಕೊಂಡಾಗ ನಾವು ಸ್ವಲ್ಪ ಯೋಗ ಪ್ರಾಕ್ಟೀಸ್ ಮಾಡಿದಾಗ ಅರ್ಥ ಆಯ್ತು ಇವ್ರು ಏನು ದಿವಸ ಹೇಳ್ತಾ ಇದ್ದಾರೆ ಅಂತ. ಆಗ ಹೌದು ಮಾಮ, ಎಲ್ಲರೂ ನಿಮಗೂ ಒಂದು 100 ವರ್ಷ ಆಗಿ ಅದನ್ನೆಲ್ಲ ಜನ ಎಲ್ಲ ಸೆಲೆಬ್ರೇಟ್ ಮಾಡಿ ನೋಡಿ, ಅದನ್ನೆಲ್ಲ ನೋಡಿದ ಮೇಲೆ ತಾನು ನಿಮ್ಮಂಥವ್ರಿಗೆ ತಾನು ಅದೆಲ್ಲ ಕಾಣೋದು ಅಂತ ಹೇಳಿದೆ ನಾನು. ಆಗ ಅವರು,
ಇಲ್ಲ ನಾನು ಅದನ್ನು ನೋಡ್ತೀನಿ, ಈ ಥರ ಬೇರೆಯವ್ರದ್ದು ನೋಡ್ತೀನಿ. ಯೋಗ ನಾಯಕರು ಮಾಸ್ಟರು ಅದಕ್ಕೂ ನೋಡಿ ಅವರನ್ನೇ ಹುಡುಕೊಂಡು ಹೋದ್ರು ಮಡ್ರಾಸ್ಗೆ. ಅವರು ಪೊಲೀಸ್ ಹುದ್ದೆನಲ್ಲಿದ್ದು ಹುಡುಕಿ ಯಾವತ್ತೋ ಕೊನೆಗೆ ರಾಜ್ಕುಮಾರ್ ಜೊತೆ ಯೋಗ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಲವಾರು ದಿವಸಗಳಾದಮೇಲೆ ಪ್ರಯತ್ನಗಳಾದಮೇಲೆ ಯೋಗ ಶುರು ಮಾಡಿದ್ರು. ಅವರು ಬಿಡಲಿಲ್ಲ, ಅವ್ರ ಹಿಂದೆನೇ ಇದ್ದರು. ಅವರು ಕೂಡ ಉತ್ತರ ಕರ್ನಾಟಕಕ್ಕೆ ಬಂದರು. ಯಾವ ಲೆವೆಲ್ಗೆ ಹೋಯ್ತು ಅಂತಂದರೆ ಅವ್ರು ಇವತ್ತೇನು ರಾಜ್ಕುಮಾರ್ ಅವರು ಆ ಉತ್ತುಂಗಕ್ಕೆ ಯೋಗದಲ್ಲಿ ಅವ್ರು ಅಂದ್ಕೊಂಡು ಸಾಧನೆ ಮಾಡಿದ್ರು. ಅವರು ಅದನ್ನು ಮಾಡ್ಬೇಕಾದ್ರೆ ಅವರೇ ಕಾರಣ. ಒಂದಿನ ನಡೀತಾ ಇದೆ ಹೀಗೆ, ಸುಮಾರು 2-2.5 ಗಂಟೆಗೆ 3 ಗಂಟೆ ಆಗಿಬಿಟ್ಟಿದೆ. ಮನೆಗೆ ಬಂದು ಅಕ್ಕವ್ರ ಹತ್ರ ಮಾತ್ರ ಮಾಮ ಇಲ್ಲಿ ನಂತರ ಒಳಗಡೆ ಇದ್ದಾರೆ ಕಡೆ, ಆ ಯೋಗ ಮಾಸ್ಟರ್ ಬಂದಿದ್ದಾರೆ, ನಾವು ಯಾರು ಒಳಗಡೆ ಹೋಗಂಗಿಲ್ಲ, ಅದು ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಸರಿ ಅಕ್ಕ ನಾನು ಬರ್ತೀನಿ, ಹೇಳಿಬಿಡಿ ಮಾಮನ ಬಂದಿದ್ದೆ. ಹೋಗ್ತಾ ಇದ್ರು, ಕರೆದ್ರು ಬಾಯ್ಲಿ ಅಂತ. ನೀನು ಒಳಗಡೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಹೋಗು ಅಂದರು. ಅವರು ಒಟ್ಟಲೆ ಅದು ಅವ್ರು ಏನು ಮಾಡ್ತಾರೆ ಹೊರಗಡೆ ಕರೆಸ್ಬೇಕು ಅಂತ ಸಾಕು ಅಂತ ನಾಡ್ದಾಕ ಯೋಗ ಮಾಸ್ಟರ್ ಇರೋದು, ಅದು ಆ ಪ್ರೈವೇಸಿ ಇರುತ್ತೆ, ಅದೆಲ್ಲ ಅದು ಶಿಸ್ತದು. ಮಡ್ರಾಸ್ ಮನೆಯಲ್ಲಿ ಆ ಮೆಡಿಟೇಷನ್ ಅಂತ ನಮ್ಗೆ ಗೊತ್ತಿರಲಿಲ್ಲ ಅವೆಲ್ಲ. ನಾವು ಚಿಕ್ಕವರಾಗಿ ಹೋಗ್ತಾ ಇದ್ದಾಗ 10 ನಿಮಿಷ 15 ನಿಮಿಷ ಮೆಡಿಟೇಷನ್ ಅಂದ್ಬಿಟ್ಟು ಇಡೀ ಮೆಡ್ರಾಸ್ ಮನೆ ಸೌಂಡ್ ಪ್ರೂಫ್ ಆಗಿಬಿಡ್ತಾಯಿತ್ತು. ಒಬ್ಬರು ಒಂಚೂರು ಡಿಸ್ಟರ್ಬ್ ಮಾಡ್ತಿರಲಿಲ್ಲ ಅಂತ. ಇದು ಅವ್ರು ಹೋಗಿ ಯೋಗ ಮಾಡಿ ಅವ್ರನ್ನ ಒಳಗಡೆ ಹೇಗೆ ಹೋಗೋದು ಒಳಗಡೆಗೆ ಅಂತ. ಇಲ್ಲ ನೀನು ಹೋಗು ಅಂತ. ನಾವು ಆವಾಗ ಒಂದು ಮೊಬೈಲ್ ತೊಗೊಂಡ್ಬಿಟ್ಟಿರ್ತೀವಿ. ಅವಾಗ ತಾನು ಬಂದಿತ್ತಲ್ಲ ಮೊಬೈಲು, ಅದಿಷ್ಟು ಉದ್ದ ಹಿಂಗೆಲ್ಲ ಜೋಬ್ಲು ಹಾಕ್ಕೊಡೋದು. ನಮ್ಮ ಕರ್ಮಕ್ಕೆ ಅದನ್ನ ಆಫ್ ಮಾಡೋದು ಗೊತ್ತಿಲ್ಲ, ಅಂದರೆ ಸೈಲೆಂಟಿಗೆ ಇಟ್ಟಿದ್ದೀವಲ್ಲ ಸೈಲೆಂಟ್ ಇಡೋದು ಗೊತ್ತಿಲ್ಲ. ಸತ್ಯ ಅದು. ಒಳಗಡೆ ಹೋಗಿದ್ದೀನಿ. ಮನೆ ಚಿಕ್ಕದು ದೇವ್ರ ಮನೆ ಪಕ್ಕದಲ್ಲಿ ಪ್ರವೀಣ್ ಪಕ್ಕದಲ್ಲಿ ಮನೆ ಇತ್ತಲ್ಲ, ಅವ್ರ ಅಂಡರ್ ರೂಮ್ ಇತ್ತಲ್ಲ, ಆ ಕಿಟಕಿ ಎದುರುಗಡೆ ಒಂದು ದಿವಾನ್, ಅಲ್ಲಿ ಮಲ್ಕೊಂಡಿದ್ದಾರೆ. ಅದ್ರ ಎದುರುಗಡೆ ಯೋಗ ಮಾಸ್ಟರ್ ಕೂತಿದ್ದಾರೆ. ಎದುರುಗಡೆ ಹಿಂದ್ಗಡೆ ಬಾಗಿಲು ಇಷ್ಟೇ ಡಿಸ್ಟೆನ್ಸು. ಮೆತ್ತಿಗೆ ಬಾಗಿಲು ತೆಗೆದ್ರೆ, ಬಿಕಾಸ್ ಅದು ಅದೆಲ್ಲ ಒಂದು ದೊಡ್ಡ ವಿಷಯಗಳವು. ಆಧ್ಯಾತ್ಮದಲ್ಲಿ ಭಾಳ ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ರು ಅವರನ್ನು. ಅವರು ಭಾಳ ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅದು ಗಂಧ ಇರೋರಿಗೆ ಗೊತ್ತಾಗುತ್ತೆ ಅದ್ರ ಏನು ಅಂತ. ಒಂದು ಸಣ್ಣ ಶಬ್ದನೂ ಕೂಡ ಆಗಬಾರ್ದು. ಬಿಕಾಸ್ ಅವ್ರಿಗೆ ಗೊತ್ತಿದ್ದಂಗೆ ಹಿಪ್ನಾಟಿಸಮ್ ಅಂದರೆ ಕೃಷ್ಣ ಸನ್ಮೋಹನಾಸ್ತ್ರ ಅಂತಾರೆ ನೋಡಿ, ಆ ರೀತಿ ಯಾವುದೋ ಸ್ಟೇಜಿಗೆ ಕರ್ಕೊಂಡು ಹೋದಾಗ ವಾಪಸ್ ಹಂಗೇ ಕರ್ಕೊಂಬರ್ಬೇಕು ರಿವರ್ಸ್, ಇಲ್ಲಾಂದ್ರೆ ಇಶ್ಯೂಸ್ಗಳಾಗ್ಬಿಡ್ತವೆ. ಹೋಗಿದ್ದೀನಿ, ಕೂತಿದ್ದಾರೆ ಮುಂದೆ, ಹೇಳ್ತಾ ಇದ್ದಾರೆ. ಅಲ್ಲಿ ಅವ್ರದ್ದು ಹಂತಗಳಿದ್ದಾವೆ. ನಿಮ್ಮ ಚಕ್ರಗಳು ಮಾಡ್ಕೊಂಬರೋದು, ನಿಮ್ಮದು ಮೂಲಾಧಾರದಿಂದ ಸಹಸ್ರಾಧಾರ ತನಕ ಹೋಗೋದು, ಅಲ್ಲಿಂದ ಆಚೆಗೆ ಕೆಲವು ಲೋಕಗಳಿದ್ದಾವೆ. ಶಿವಕಲಂ, ಶಕ್ತಿಕಲಂ, ಓಂಕಾರ ಕಲಂ, ಈಗ ಸುಮಾರು ಇದ್ದಾವೆ. ಅಲ್ಲಿಗೆಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ ಇವ್ರನ್ನ. ಕುಂಡಲಿನಿ ಈಚೆಗೆ ಬರೋಕ್ಕಾಗ್ತಾ ಇಲ್ಲ. ನಮಗೆ ಈ ಕಡೆ ಇದು ಎಲ್ಲಿ ಶಬ್ದ ಆಗ್ಬಿಡುತ್ತೋ ಅನ್ನೋ ಭಯ. ಬಾಗಿಲು ತೆಗೆದು ಒಳಗಡೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಏನು ಮಾಡೋದು? ಅಪಚಾರ ಅದು. ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅದು ಅವ್ರಿಗೆ ಗೊತ್ತಾಗುತ್ತೆ. ಬಾಡಿ ಆ ಥರ ಒಂದು ಯೋಗದವ್ರಿಗೆ ಸುತ್ತ ಏನು ನಡೀತದೆ ಅನ್ನೋದು ಒಂದು ವೈಬ್ರೇಷನ್ ಅರ್ಥ ಆಗಿಬಿಡುತ್ತೆ. ಯಾವುದೋ ಹೊಸ ಬಾಡಿ ಬಂದಿದೆಯಲ್ಲ ಅನ್ನೋದು ಏನೋ ಒಂದು ಫೀಲ್ ಆಗಿದೆ ಅವ್ರಿಗೆ. ಅವರು ಮೀಸೆ, ಗಿರ್ಜಾ ಮೀಸೆ ನಮ್ಮ ಯೋಗ ಮಾಸ್ಟರ್ದು, ಹಿಂಗೆ ತಿರುಗಿ ನೋಡಿದ್ರೆ ಹಿಂಗೆ ಆ ಮೀಸೆಗೂ ಕಣ್ಗೂ ನೋಡಿದ್ರೆ ವಿಶ್ವಾಮಿತ್ರ ನೋಡ್ದಂಗೆ ಆಗೋಯ್ತು ನಮಗೆ. ಕೈ ಮುಗಿದೆ. ನಮ್ಮದೇ ನಾವು ಬಲಿಪುರುಷನ ಒಳಗಡೆ ಕೈ ಮುಗಿದೆ. ಆಮೇಲೆ ಅಷ್ಟೊತ್ತಿಗೆ ನೋಡಿ ಅವರು ಹಿ ನೋಸ್ ದಟ್ ಟೆಕ್ನಿಕ್, ಹೇಗೆ ಹೋಗಿ ಅವ್ರು ಹೆಂಗೆ ಬರಬೇಕು ವಾಪಸ್ಸು ಅನ್ನೋ ಟೆಕ್ನಿಕ್ ಗೊತ್ತಾಗಿದೆ. ವಿತಿನ್ ನೋಡಿದ ತಕ್ಷಣ ಯಾರು ಅಂದರು ಅವರು, ವಾಸು ಅಪ್ಪವ್ರೆ. ಅದೇ ಒಂದು ದಿವಾನ್ ಅದು ಬಯೋ ಅಂದರು. ನಾವು ಮಾತಾಡ್ತಿದ್ದಾಗ ಅದೇ ಥರ ಮಾತಾಡ್ತಾ ಇದ್ದದ್ದು. ಆ ಬಯೋ ಅಂತ ಕರೆದ್ರೆ ನಮಗೊಂಥರ ನಂಜನಗೂಡು ರಸಬಾಳೆ ಹಣ್ಣು ತಿಂದಂಗೆ ಅದು. ಬಯೋ ಅಂದರು. ಅದು ಡಿಸ್ಕಷನ್ ನಡೀತಾ. ಬಿಕಾಸ್ ನಾವು ಒಂದು 25-30 ವರ್ಷ ಅವ್ರು ಹೇಳಿದ್ರು, ನಾವು ಯೋಗ ಈ ಹೈಯರ್ ಮೆಡಿಟೇಷನ್ಸ್ ಎಲ್ಲ ಕೆಲವೆಲ್ಲ ಮಾಡ್ತಾಯಿದ್ದು. ನಾವು ಆ ಸ್ಟೇಜಲ್ಲಿ ಇದ್ದವ್ರು ಇಮಿಡಿಯೇಟಾಗಿ ವಾಪಸ್ ಬಂದುಬಿಟ್ರಲ್ಲ ಇವರು ಅಂತ ಬಯ್ಯೋ ಅಂತ ಕರೆದ್ರು. ಕೂತ್ಕೊ, ಅವರು ಸೋಫಾದ ಇರಲಿಲ್ಲ, ಚೇರ್ ಇರಲಿಲ್ಲ, ಇಲ್ಲೇ ಕೂತ್ಕೊಂಡ್ಬಿಟ್ಟು ದಿವಾನ್ ಪಕ್ಕದಲ್ಲಿ ಅಲ್ಲೇ ಮಲ್ಕೊಂಡಿದ್ದ ಜಾಗದಲ್ಲಿ ಅಲ್ಲೇ ಅವ್ರ ಕಾಲ ಹತ್ರ ಕೂತ್ಕೊಂಡೆ. ಇದ್ದಕ್ಕಿದ್ದೆಲ್ಲ ಒಂದು ಹಾಡು ಹೇಳಿದ್ರು. ಯೋಚನೆ ಮಾಡಿ, ರಾಜ್ಕುಮಾರ್ ಅವರು ಆ ಒಂದು ಹಂತದಲ್ಲಿ ಒಂದು ಹಾಡು ಹೇಳಿದ್ರು. ಅಲ್ಲಿ ಇಲ್ಲಿ ನೋಡುವೆ ಏಕೆ, ನಿಲ್ಲು ಅಲ್ಲೇ ಓಡುವೆ ಏಕೆ, ಕಂಡ ಹೆಣ್ಣ ನೋಡೋದಲ್ಲ ಅಂತಂದರೆ ಆಪರೇಷನ್ ಡೈಮಂಡ್ ರಾಕೆಟಲ್ಲಿ ಒಂದು ಸಾಂಗ್, ಅದು ಡ್ಯೂಯೆಟ್ ಸಾಂಗ್. ಏನು ಪ್ರವೀಣ್? ಆ ಸಾಂಗ್ ಹೇಳಿದ್ರು. ಅದನ್ನು ಪುನಃ ನೆಕ್ಸ್ಟು ಆ ಬಿಟ್ಟನ್ನ ರಾಗವಾಗಿ ಹೇಳಿದ್ರು. ನಾನು
ಇದು ಅಷ್ಟೊತ್ತಿಂದ ಇವರು ಹೋಗ್ತಾ ಇದ್ದು ರೂಟ್ ಯಾವುದು, ಈಗ ಬಂದಿದ್ದು ಈಗ ಹೋಗಿ ಈ ಸಾಂಗ್ ಹೇಳ್ತಾ ಇದ್ದಾರೆ, ಕನೆಕ್ಷನ್ ಹೇಗೆ ಲಿಂಕ್ ಆಗುತ್ತೆ ಇದು, ಏನು ಕತೆ, ನನಗೆ ಒಳಗಡೆ ಟೋಟಲ್ ಕನ್ಫ್ಯೂಷನ್ನು. ಯೋಚನೆ ಮಾಡಿ ನಮ್ಮ ಪರಿಸ್ಥಿತಿ, ಈಗ ನಿಮ್ಗೆ ಆಗೋ ಪರಿಸ್ಥಿತಿ ನಮಗೆ ಆಗಿರೋದಲ್ಲಿ ಹೇಗಿದೆ ಅಲ್ವಾ ಇದು ಅಂದರು. ಹೌದು ಮಾಮ ಅಂದರೆ ಇದನ್ನು ಆಗ ಕಂಬ ಸುತ್ತೋಕೆ ಮಾಡಿದ್ದು ಕಣೆ ಸಿನಿಮಕ್ಕೆ. ಸೊ ರವಿ ಪ್ರವೀಣ್ ಥರನೇ ನಮಗೊಂದು ಅದೊಂದು ಹತ್ರ ಸಂಬಂಧ ಇತ್ತು ಈ ಯೋಗದ ಬಗ್ಗೆ, ಕೆಲವು ವಿಷಯಗಳ ಬಗ್ಗೆ ಒನ್ ಟು ಒನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಹಲವಾರು ಗಂಟೆಗಳ ಕಾಲ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೆ ಮಾಮನ ಹತ್ರ. ನೀನೊಂದು ಮಾತಾಡಿದ್ರೆ ನಾನೊಂದು ಮಾತಾಡಿದ್ರೆ ಕಣೆ, ಮಾತು ಸೇರಿದ್ರೆ ಏನಾದ್ರು ಒಂದು ಒಳ್ಳೆ ಮಾತು ಬರೋದು ಅಂತ ಹೇಳೋರು ಅವರು. ಅಲ್ವಾ ಪ್ರವೀಣ್? ಹೌದು. ಆ ಥರ ಅಂಥ ಒಂದು ಮಟ್ಟದಲ್ಲಿ ನಾನು ಅವ್ರ ಹತ್ರ ಇಂಟ್ರಾಕ್ಷನ್ ಮಾಡ್ತಾಯಿದ್ದೆ. ಆಗ ಅವ್ರು ಹೇಳಿದ್ರು, ಈ ಹಾಡು ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ನೋಡುವೇಕೆ ನಿಲ್ಲು ಅಲ್ಲಿ ಅಂದರೆ ಇದು ಹಾಡಲ್ಲ ಕಣೆಯ, ನಿನ್ನ ಆ ಕುಂಡಲಿನಿ ಮೆಡಿಟೇಷನ್ಗೆ ಆ ತಾಯಿ ಅಲ್ಲಿ ಇಲ್ಲಿ ನೀನು ನೋಡೋದಲ್ಲ, ನಿನ್ನ ಉದ್ದೇಶ ಏನಿದೆ, ಸುತ್ತಮುತ್ತ ಏನೇ ಡಿಸ್ಟರ್ಬೆನ್ಸ್ ಬಂದರೂ ನೀನು ನಿನ್ನ ಗೋಲನ್ನು ರೀಚ್ ಆಗಬೇಕು ಅನ್ನೋದನ್ನು ಈ ಸಾಂಗಿಗೆ ಅಪ್ಲೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರು.